ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಆಡಿಯೋ ಬ್ಲಾಸ್ಟ್. ಈ ಆಡಿಯೋ ಸತ್ಯನಾ ಸುಳ್ಳ ಇನ್ವೆಸ್ಟಿಗೇಷನ್ ಆಗುತ್ತೆ, ಕಂಪ್ಲೇಂಟ್ ಕೂಡ ಆಗಿದೆ. ಆದರೆ ಇದು ಡಿ.ಕೆ. ಶಿವಕುಮಾರ್ ಅವರ ಕುರ್ಚಿಗೂ ಲಿಂಕ್ ಇರುವ, ಇಡೀ ಸರ್ಕಾರ ಈಗ CM ಚೇಂಜ್ ಆದಮೇಲೆ ಇಡೀ ಸರ್ಕಾರದ ಅಸ್ತಿತ್ವಕ್ಕೂ ಲಿಂಕ್ ಇರುವಂತಹ ಒಂದು ವಿಚಾರ. AI ಫೇಕಾ ಮತ್ತೊಂದ ಗೊತ್ತಿಲ್ಲ, ಪ್ರತಿಪಕ್ಷಗಳು ಬಿಟ್ಟಿರೋದು ಈಗ. ಅದರ ಸತ್ಯಾಸತ್ಯತೆ ಪರಿಶೀಲನೆ ಆಗುತ್ತೆ. ಆದರೆ ಭಾರಿ ಸಂಚಲನ ಸೃಷ್ಟಿ ಮಾಡ್ತಿರೋದಂತೂ ಹೌದು. ಮೊನ್ನೆ ಪ್ರಭಾವಿ ಮಿನಿಸ್ಟರ್ ಆಡಿದ್ದ ಮಾತು, ಇವತ್ತು ಬ್ಲಾಸ್ಟ್ ಆಗಿರುವ ಆಡಿಯೋ ಅದು ಫೇಕಾ ಸುಳ್ಳ ನಿಜನ ಗೊತ್ತಾಗಲಿ, ಬಟ್ ಆ ಮಾತಿಗೂ ಈ ಆಡಿಯೋಗೂ ಒಂದಕ್ಕೊಂದು ಸಂಬಂಧ ಇದೆಯಾ, ಏನು ಕಥೆ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಬಹಳ ದೊಡ್ಡ ವಿಚಾರ ಆಗತ್ತೆ ಇದು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಫಸ್ಟ್ ಟೈಮ್ ನೀವು ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಈ ಬೆಳವಣಿಗೆಯ ಬಗ್ಗೆ. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರ ಒಂದು ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಸುತ್ತ ಬ್ಲಾಸ್ಟ್ ಆಗಿರುವ ಆಡಿಯೋ ಇದು. ಒಂದ್ಸಕೆನೆ ಹೇಳ್ತಿದ್ದೀನಿ, ಇದರ ಸತ್ಯಾಸತ್ಯತೆ ಪರಿಶೀಲನೆ ಹಾಕ್ಕೊಳ್ಳಿ. ಕಂಪ್ಲೇಂಟ್ ಆಗಿದೆ. ಇದು ಬರೀ ಒಂದು ಪ್ರಾಜೆಕ್ಟ್ನ ಸಂಬಂಧಪಟ್ಟ ಆಡಿಯೋ ಅಂತ ತಗೊಳ್ಳೋಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರ, ಕುರ್ಚಿ, ಅಸ್ತಿತ್ವಕ್ಕೆ ಸಂಬಂಧಪಟ್ಟದ್ದು ಅಂತ ತಗೊಳ್ಬೇಕಾಗತ್ತೆ. ಏನು ವಿಷಯ ನೋಡ್ಬಿಡೋಣ, ಏನು ಆಡಿಯೋ ಅದು, ಅದರ ಸುತ್ತ ನೋಡ್ಬಿಡೋಣ, ಆಮೇಲೆ ಏನು ಲಿಂಕು ಅದನ್ನು ನೋಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಅವರ ಬಿಡದಿ ಟೌನ್ಶಿಪ್ ಯೋಜನೆಗೆ ಪಕ್ಷದ ಒಳಗಡೆ ವಿರೋಧ ಇರೋದಂತೂ ಗೊತ್ತಾಗಿದೆ. ಓಪನ್ ಆಗಿ ಬಾಯ್ಬಿಟ್ಟು ಹೇಳಿದ್ದಾರೆ, ಇದು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ಈ ಕ್ಯಾಬಿನೆಟ್ ಮೀಟಿಂಗ್, ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ CM ಚೇಂಜ್ ಆದಮೇಲೆ ಆಗ್ತಾ ಇದೆ, 25ಕ್ಕೇನೋ ಅನಿಸುತ್ತೆ, ಅಥವಾ ಈ ವೀಕೆಂಡೋ ನೆಕ್ಸ್ಟ್ ವೀಕೇನೋ ಕ್ಯಾಬಿನೆಟ್ ಮೀಟಿಂಗ್ ಬರ್ತಿದೆ. ಅಲ್ಲಿ ನಾವು ಚರ್ಚೆ ಮಾಡ್ತೀವಿ, ಅಲ್ಲಿ ಡಿಸೈಡ್ ಮಾಡ್ತೀವಿ ಅಂತ ಮಾತು ಬಂದಿದೆ. ಮತ್ತು ಡಿ.ಕೆ. ಶಿವಕುಮಾರ್ ಅವರ ಈ ಬಿಡದಿ ಟೌನ್ಶಿಪ್ಗೆ BJP JDS ವಿರೋಧ ಬಿಟ್ಟು ಹಾಕಿ ಕಾಂಗ್ರೆಸ್ನ ಒಳಗಡೆ ಅಪಸ್ವರ ಎದ್ದಿದೆ. ಇದೆಲ್ಲ ಗೊತ್ತಿರೋದೆ ನಿಮಗೆ. ಈಗ ಒಂದು ಆಡಿಯೋ ಬ್ಲಾಸ್ಟ್ ಆಗಿದೆ. ಏನದು, ರಾಹುಲ್ ಗಾಂಧಿ ಅವ್ರಿಗೆ ಹೋಗಿದೆಯಂತೆ. M. ಲಕ್ಷ್ಮಣ್ ಅವರದ್ದು, ಕಾಂಗ್ರೆಸ್ ವಕ್ತಾರರದ್ದು ಅಂತ ಹೇಳಲಾದ ಒಂದು ಆಡಿಯೋವನ್ನು JDS ಬ್ಲಾಸ್ಟ್ ಮಾಡಿದೆ. ಬಟ್ ಅದು ನಂದಲ್ಲ, ಇದು BJP JDS ಸೃಷ್ಟಿ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, DGPಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಮಾಡಿದ್ದೀನಿ, ನನಗೆ ಕೆಟ್ಟ ಹೆಸರು ತರೋಕೆ, ಕಾಂಗ್ರೆಸ್ನಲ್ಲಿ ಕೆಟ್ಟ ಹೆಸರು ತರೋಕೆ ಅಂತ ನನ್ನ ಹೆಸರಲ್ಲಿ ರಿಲೀಸ್ ಆಗಿದೆ ಅಂತ ಅವರು ಹೇಳಿದ್ದಾರೆ. ಅದರ ಇನ್ವೆಸ್ಟಿಗೇಷನ್ ನಡೀಲಿ. ಬಟ್ ಏನಿದೆ ಅದರಲ್ಲಿ, ಫೇಕೋ ಸುಳ್ಳೋ ನಿಜನೋ ಗೊತ್ತಿಲ್ಲ. JDS ಬಿಟ್ಟಿರೋ ಆಡಿಯೋದಲ್ಲಿ, ವಿಡಿಯೋದಲ್ಲಿ ಏನಿದೆ ಅಂತ ಕೇಳಿದ್ರೆ, ಲಕ್ಷ್ಮಣ್ ಅವರು ಮಾತಾಡಿದ್ದಾರೆ ಅಂತ ಹೇಳಲಾದ ಆಡಿಯೋದಲ್ಲಿ, ಆರೋಪ ಇರುವಂಥ ಆಡಿಯೋದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಟೌನ್ಶಿಪ್ಗೆ ಸಿಕ್ಕಾಪಟ್ಟೆ ವಿರೋಧ ಪಕ್ಷದೊಳಗೂ ಇದೆ, ರಾಹುಲ್ ಗಾಂಧಿ ಅವ್ರಿಗೆ ತಲುಪಿಸಲಾಗಿದೆ, ಮೇಲಿಂದಾನೇ ಕ್ಯಾನ್ಸಲ್ ಆಗುತ್ತೆ, ಡೋಂಟ್ ವರಿ, ನಾವು ರೈತ ವಿರೋಧಿಗಳಲ್ಲ, ರೈತರಿಗೆ ಎಷ್ಟು ಅನ್ಯಾಯ ಆಗತ್ತಿದ್ರಿಂದ ಅನ್ನೋ ರೀತಿಯ ಕಂಟೆಂಟ್ ಇದೆ. ಅಂದರೆ ರೈತರ ಪರವಾಗಿ ಈ ಯೋಜನೆ ಇಲ್ಲ, ನಮಗೆ ಅನಿವಾರ್ಯ, ವಕ್ತಾರರು ಏನು ಹೇಳ್ತಾರೋ ಅದನ್ನು ಬಂದು ನಾವು ಮೀಡಿಯಾ ಮುಂದೆ ಮಾತಾಡ್ತೀವಿ, 90% ರೈತರು ಒಪ್ಕೊಂಡಿದ್ದಾರೆ, ಅದು ಇದು ಅಂತೆಲ್ಲ ಲಕ್ಷ್ಮಣ್ ಅವರು ಹೇಳಿದ್ರಲ್ಲ, ಸರ್ಕಾರ ವಹಿಸ್ಕೊಂಡು ಮಾತಾಡಬೇಕಾಗತ್ತೆ, ಮಾತಾಡ್ತೀವಿ. ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಹೋಗಿದೆ, ಅಲ್ಲಿಂದಾನೇ ಕ್ಯಾನ್ಸಲ್ ಆಗುತ್ತೆ ಅನ್ನೋ ರೀತಿಯಲ್ಲೆಲ್ಲ ಕಂಟೆಂಟ್ ಇರುವ ಒಂದು ಆಡಿಯೋ. ಆ ಅರ್ಥದಲ್ಲಿ ಮಾತಾಡಿದ್ದಾರೆ ಅನ್ನಲ್ಲ, ಅದು ಆಡಿಯೋ, ಅದು ಲಕ್ಷ್ಮಣ್ ಅವ್ರದ್ದೇನಾ ಇನ್ನೊಬ್ಬರದ ಗೊತ್ತಿಲ್ಲ, JDS ಬಿಟ್ಟಿರೋದು. ಇದು ಸತ್ಯವೇ ಆಗಿದ್ದಲ್ಲಿ ಕಾಂಗ್ರೆಸ್ನ ಒಳಗಡೆ ಡಿ.ಕೆ. ವಿರುದ್ಧ ಏನು ಶುರುವಾಗಿದೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಆಡಿದ್ದ ಮಾತುಗಳನ್ನು ನೆನಪಿಸ್ಕೊಳ್ಳಿ, ವಿಡಿಯೋನು ನಿಮ್ಮ ಮುಂದೆ ಇಡ್ತೀವಿ. ಏನು ಹೇಳಿದರು ಸತೀಶ್ ಜಾರಕಿಹೊಳಿ ಅವರು, ಇದ್ರ ಬಗ್ಗೆ ಚರ್ಚೆ ಆಗತ್ತೆ ಕ್ಯಾಬಿನೆಟ್ ಮೀಟಿಂಗಲ್ಲಿ, ಯಾವುದೇ ಒಂದು ಸ್ಕೀಮು ಅಥವಾ ಯಾವುದೇ ಸರ್ಕಾರದ ನಿರ್ಧಾರ, ಯೋಜನೆಗಳು ಸರ್ಕಾರಕ್ಕೆ ಹೊರೆಯಾಗಬಾರ್ದು. ಒಂದು ಇದ್ರ ಬಜೆಟ್ಟು ಸಾವಿರಾರು ಕೋಟಿ, ಇನ್ನೊಂದು ರೈತರ ವಿರೋಧ, ಆಕ್ರೋಶ, ಇಡೀ ಸುತ್ತಮುತ್ತಲಿನ ಹಳ್ಳಿಗಳು ರೊಚ್ಚಿಗೆದ್ದಿರೋದು, ಇದೆಲ್ಲವೂ ಕೂಡ ಸರ್ಕಾರಕ್ಕೆ ತುಂಬ ಕಾಸ್ಟ್ಲಿ ಆಗಬಹುದು, ಪಕ್ಷಕ್ಕೂ ಡ್ಯಾಮೇಜ್ ಆಗಬಹುದು ಅನ್ನುವ ಅಭಿಪ್ರಾಯ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರಿಂದ ಬಂತು. ಹೌದಾ, ಸತೀಶ್ ಜಾರಕಿಹೊಳಿ ಅವರು ಇದ್ರ ಬಗ್ಗೆ ಅಪಸ್ವರ ಎತ್ತಿದ್ರು. ಭೂಸ್ವಾಧೀನಕ್ಕೆ ರೈತರ ವಿರೋಧ ನೋಡ್ತಿದ್ದೀವಿ, ಅದ್ರ ಪರವಾಗಿ ಮಾತಾಡ್ತಿರೋರ್ನು ನೋಡ್ತಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವ್ರು ಡೋಂಟ್ ಕೇರ್ ಅಂತ ಅಧಿಸೂಚನೆ ಪಾಸ್ ಮಾಡಿಬಿಟ್ಟಿದ್ದಾರೆ. ಇದ್ರ ನಡುವೆ ಅಪಸ್ವರ ಮಿನಿಸ್ಟ್ರಿಂದ, ಅದು ಕೂಡ ಪ್ರಭಾವಿ ಮಂತ್ರಿ, ಸಿದ್ದು ಕ್ಯಾಂಪ್ನ ಮಂತ್ರಿ, KPCC ಅಧ್ಯಕ್ಷರಾಗೋಕೆ ಬಯಸಿದ್ದ ಮಂತ್ರಿ, CM ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ವಿರೋಧ ಬಂತು. ಇಲ್ಲೀಗ ಲಕ್ಷ್ಮಣ್ ಅವರದ್ದು ಎನ್ನಲಾದ
ಗೊತ್ತಿಲ್ಲ. ಆಡಿಯೋ ಒಂದು ಬ್ಲಾಸ್ಟ್ ಆಗಿ ರಾಹುಲ್ ಗಾಂಧಿ ಅವರಿಗೆ ತಲುಪಿದೆ. ಈ ಸ್ಕೀಮ್ ಕ್ಯಾನ್ಸಲ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಕಂಟೆಂಟ್ ಇರುವುದೊಂದು ಆಡಿಯೋ ಬ್ಲಾಸ್ಟ್ ಆಗಿದೆ. ಸೊ ಕಾಂಗ್ರೆಸ್ನ ಒಳಗಡೆ ಈ ಆಡಿಯೋದು ಬಿಟ್ಟು ಹಾಕಿ, ಕಾಂಗ್ರೆಸ್ನ ಒಳಗಡೆ ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷಿ ಯೋಜನೆ ಕ್ಯಾನ್ಸಲ್ ಮಾಡಿಸೋದಕ್ಕೆ ಭರ್ಜರಿ ತಯಾರಿ ಆಗ್ತಾ ಇದೆ ಅನ್ನೋದರ ಸುಳಿವಂತೂ ಸಿಕ್ಕಿದೆ. ಇದು ಬರೀ ಒಂದು ಪ್ರಾಜೆಕ್ಟ್ ಸುತ್ತ ಅಂತ ಅನ್ನಿಸ್ತಿಲ್ಲ, ಬದಲಾಗಿ ಡಿ ಕೆ ವಿರುದ್ಧ ಈಗ ಮೆಗಾ ಆಪರೇಷನ್ ಪಕ್ಷದ ಒಳಗಡೆ ಶುರು ಆಗಿರೋದ್ರ ಮೊದಲ ಟ್ರೇಲರ್ ಇದು. ಡಿ ಕೆ ಶಿವಕುಮಾರ್ ಕಟ್ ಹಾಕೋದಕ್ಕೆ ಪಕ್ಷದ ಒಳಗಡೆ ಏನಾಗ್ತಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಗೆ ಹಂತ ಹಂತದಲ್ಲೂ ಹೆಜ್ಜೆ ಹೆಜ್ಜೆಯಲ್ಲೂ ಸವಾಲು ಎದುರಾಗಬಹುದು, ಸರ್ಕಾರದಲ್ಲಿ ಭವಿಷ್ಯ ಏನಾಗಬಹುದು ಅನ್ನೋದಕ್ಕೆ ಮೊದಲ ಟ್ರೇಲರಿಗೆ ಔಟ್ ಆಗಿರೋದು ವೆರಿ ವೆರಿ ಇಂಟ್ರೆಸ್ಟಿಂಗ್. ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ, ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಬಹುಶಃ ಸಬ್ಜೆಕ್ಟ್ ಬಂದರೂ ಬರೋ ಚರ್ಚೆ ಆಗ್ಬೋದು, ಯಾಕಂದರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಅನಾವಶ್ಯಕ ಗೊಂದಲ ಆಗಬಾರ್ದು. ಒಂದು ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟಲ್ಲಿ ಬಂದಾಗ. ಅದೇ ಹೇಳಿ ಅದು ಆಗಬಾರ್ದು. ಅದನ್ನು ಒಂದು ನಾವು ಯಾವುದೋ ಒಂದು ಸ್ಕೀಮ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗಬಾರ್ದು, ಅದೇ ಒಂದು ಸಮಸ್ಯೆಗೆ ಉದ್ಭವ ಕಾರಣ ಆಗಬಾರ್ದು. ಅದ್ರ ಕೂಡ ನಮ್ಮ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ನೋಡೋಣ, 20 ತಾರೀಕು ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಕ್ಯಾಬಿನೆಟ್ನಲ್ಲಿ. ಇವತ್ತು ವಿಡಿಯೋ ವೈರಲ್ ಆಗಿದೆ. ನಾನು ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡಿ ಅದೇನು ಕ್ಯಾನ್ಸಲ್ ಮಾಡುತ್ತೀನಿ, ಅದು ಕ್ಯಾನ್ಸಲ್ ಆಗುತ್ತೆ, ಬಿಡದಿ ಪ್ರಾಜೆಕ್ಟೇ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದು ವಿಡಿಯೋ ಏನು ವೈರಲ್ ಆಗಿದೆ ಅದು ನನ್ನ ವಾಯ್ಸ್ ಅಲ್ಲ, ಯಾರೋ ಫ್ಯಾಬ್ರಿಕೇಟ್ ಮಾಡಿ ಮಾಡಿರುವಂಥದ್ದು. ಅದು ಕುತಂತ್ರ, ಮೋಸ್ಟ್ಲಿ BJP ಇಲ್ಲ JDS ಕುತಂತ್ರ ಆಗಿರುತ್ತೆ. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಯಾರ ಹತ್ರನೂ ಆ ಥರ ಮಾತಾಡೋದು ಕೆಲಸ ಮಾಡಿಲ್ಲ. ನಾನು ಎಲ್ಲರಿಗೂ ರಿಪ್ಲೈ ಕೊಟ್ಟಿರುವಂಥದ್ದು BMRDA ಪ್ರಕಾರ ಎಷ್ಟು ರೈತರು ಇದ್ದಾರೆ, ಎಷ್ಟು ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ, ಎಷ್ಟು ರೈತರು ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಹೇಳಿದ್ದೀನಿ. 90% ರೈತರು ಒಪ್ಪಿಗೆ ಕೊಟ್ಟಿರುವಂಥದ್ದಕ್ಕೆ ನಮ್ಮಲ್ಲಿ BMRDನಲ್ಲಿ ಇರುವಂಥ ದಾಖಲೆಗಳ ಸಮೇತ ನಾನು ನಿನ್ನೆ ದಿವಸ KPCC ಕಚೇರಿಯಲ್ಲಿ ಬಿಡುಗಡೆ ಮಾಡಿದೆ. ಅಷ್ಟಕ್ಕೆ ಸೀಮಿತವಾಗಿದ್ದೀನಿ ಹೊರತು ನನಗೆ ಕೆಟ್ಟ ಹೆಸರು ತರಬೇಕು, ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಆ ರೀತಿ ನನ್ನ ವಾಯ್ಸನ್ನು ಮಾರ್ಫ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಹರಿಬಿಟ್ಟಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಈಗ ಏನು ವೈರಲ್ ಆಗಿದೆ ವಿಡಿಯೋ, ಅದು ವಿಡಿಯೋ ನಂದು, ವಾಯ್ಸು ನಂದಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಕಾನೂನಾತ್ಮಕವಾಗಿ ಆಗಲಿ DGPಗೆ ಅದನ್ನು ಕಳಿಸಿ ಆ್ಯಕ್ಷನ್ ತಗೊಳ್ಳುವಂಥದ್ದಕ್ಕೆ ಇನಿಷಿಯೇಟ್ ಮಾಡಿದ್ದೀನಿ. ಆ್ಯಕ್ಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ ಇಂಥದ್ರಲ್ಲಿ BJP ಮತ್ತು JDS ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಸೊ ವೈರಲ್ ಆಗಿರುವಂಥ ಆಡಿಯೋದಲ್ಲಿ ನಾವು ರೈತ ಪರ ಇದ್ದೀವಿ, ನಮಗೂ ಕೂಡ ರೈತರ ಪರ ಕಾಳಜಿ ಇದೆ, ನಾನು ರೈತನ ಮಗ, 100% ಇದು ಒಂದು ವಾರದಲ್ಲಿ ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ಗೆ ಬ್ರೇಕ್ ಬೀಳುತ್ತೆ, ಮೇಲಿಂದಾನೆ ನೋಡ್ತಾ ಇರಿ ಅಂತ ಹೇಳಿರುವಂಥ ಮಾತುಗಳಿವೆ. ಈಗ BJP ಎಲ್ಲ ಮುಗಿಬಿದ್ದಿರೋದು. ಯಡಿಯೂರಪ್ಪನವ್ರ ಕಾಲದಲ್ಲೂ ಟೌನ್ಶಿಪ್ ವಿಚಾರದಲ್ಲಿ ಬೇಡ ಅಂತ ನಿರ್ಧಾರ ತಗೊಂಡಿದ್ರು. ಕುಮಾರಸ್ವಾಮಿ ಅವರು ಟೌನ್ಶಿಪ್ ಕೈಗೆತ್ಕೊಂಡ್ರು, ಅದರ ಅಡ್ಡ ಪರಿಣಾಮವನ್ನು ಅರ್ಥ ಮಾಡಿಕೊಂಡು ಕೈ ಬಿಟ್ಟರು. ಆದರೆ ಡಿ ಕೆ ಶಿವಕುಮಾರ್ ಅವರು ಈ ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಮಾಡ್ತಿರೋ ಕೆಲಸ ಸ್ವಲ್ಪವೂ ಸರಿ ಇಲ್ಲ, ನಾವೇನು ಟೈಮ್ ಪಾಸ್ ಮಾಡೋಕ್ಕೆ ಬಂದಿಲ್ಲ, ಸ್ಥಳ ಪರಿಶೀಲನೆ ಮಾಡಿದ್ದೀವಿ, ರೈತರ ಪರವಾಗಿ ನಿಂತಿದ್ದೀವಿ, ಅದು ಹೆಂಗೆ ಮಾಡ್ತಾರೋ ನೋಡೋಣ ಅನ್ನೋ ರೀತಿಯಲ್ಲಿ ಸೆಡ್ ಹೊಡೆದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರ ಈಗಾಗಲೇ ತಲುಪಿದೆ. ಪಾಪ ರಾಹುಲ್ ಗಾಂಧಿ ಅವ್ರು ಹೇಳಿದ್ರ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ತನ್ನ ಕುರ್ಚಿ ಉಳಿಸ್ಕೊಳ್ಳೋಕ್ಕಾದ್ರೂ ಈ ಯೋಜನೆ ಕೈ ಬಿಟ್ಟೇ ಬಿಡ್ತಾರೆ, ಡೌಟ್ ಇಲ್ಲ ಬಿಡಿ. ರಾಹುಲ್ ಗಾಂಧಿ ಅವರ ಆದೇಶ ಬಂದರೆ ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರ್ ಪ್ರವಾಸ ಮಾಡ್ತಾರೆ, ಅಲ್ಲಿ ಸಸ್ಯ ಸಂಕುಲ ತೋರಿಸ್ತಾರೆ, ಸಿಕ್ಕಾಪಟ್ಟೆ ಹಸಿರಿನ ವಾತಾವರಣ ಇದೆ, ಬಂದರೂ ಮಾಡಬೇಡಿ ಅಂತ ಹೋರಾಟ ಮಾಡ್ತಾರೆ. ಆದರೆ ಇಲ್ಲಿ ಕಾಣಿಸ್ತಿಲ್ವ ನಿಮಗೆ, ಮಲೆನಾಡಿನಂಥ ಅತ್ಯಂತ ಫಲವತ್ತಾದ ಭೂಮಿ, ಫಲವತ್ತಾದಂಥ ಜಮೀನು, ಇದನ್ನು ಮಾರಾಟ ಮಾಡಿ ಅಂತಿದ್ದಾರಲ್ಲ ರಾಹುಲ್ ಗಾಂಧಿ ಅವರು. ಇಲ್ಲಿಗೆ ಬಂದು ಒಂದ್ಸಲ ನೋಡಿ, ಅಂಡಮಾನ್ ನಿಕೋಬಾರ್ ಅಷ್ಟೆಲ್ಲ ದೂರ ಇಲ್ಲ, ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗಿ ಅಂತೆಲ್ಲ ಈಗ ವಾಗ್ದಾಳಿ ನಡೆಸೋದಕ್ಕೆ ದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ. ಸೊ ಹೊಲ ಮಾರಿ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಿದ್ದಾರೆ. ರಾತ್ರೋರಾತ್ರಿ ಬಂದು ಜನರನ್ನು ಹೆದರಿಸಲಾಗ್ತಿದೆ ಆ ಭಾಗದಲ್ಲಿ ಸುಮಾರು ಜನ TV ಮುಂದೆ ನಮಗೆ ಒಪ್ಪಿಗೆ ಇದೆ, ನಾವೇನಿಲ್ಲಿ ವ್ಯವಸಾಯ ಮಾಡ್ತಿರ್ಲಿಲ್ಲ ಅಂತಲೂ ಬೈಟ್ ಕೊಡ್ತಿದ್ದಾರೆ. ಹಲವರು ತನ್ನ ಜೀವ ಹೋದರೂ ಭೂಮಿ ಬಿಡಲ್ಲ ಅಂತ ಮಾತಾಡ್ತಿದ್ದಾರೆ. ಕೆಲವರನ್ನ ಈ ಪ್ರಾಜೆಕ್ಟ್ ಪರವಾಗಿದ್ದಾರೆ ಅಂತ ಬಿಂಬಿಸೋದಕ್ಕೆ ರಾತ್ರೋರಾತ್ರಿ ಮನೆ ಹತ್ರ ಹೋಗಿ ಹೆದರಿಸ್ತಿದ್ದಾರಂತೆ. ಈಗ BJP ಅವರೆಲ್ಲ ಹೇಳ್ತಿರೋದು, ಗ್ರೌಂಡ್ ರಿಪೋರ್ಟು, ಸ್ಥಳ ಪರಿಶೀಲನೆಗೆ ಹೋದಾಗ ಅವ್ರಿಗೆ ಸಿಕ್ಕಿರೋ ಮಾಹಿತಿ ಅಂತೆ ಇದು. ಏನಂತ, ಹೆದರಿಸಿ ಬೆದರಿಸಿ TV ಮುಂದೆ ಹಿಂಗೆ ಹೇಳ್ಬೇಕು ನೀವು, ನಮಗೆ ಒಪ್ಪಿಗೆ ಇದೆ ಅಂತ ಹೆದರಿಸ್ತಿದ್ದಾರಂತೆ.
ಮತ್ತು ಹಾಲಿನ ಡೈರಿ, ತೆಂಗು ಬೆಳೆಗಾರರು, ರೇಷ್ಮೆ ಬೆಳೆಗಾರರು ಎಲ್ಲರನ್ನ ಭೇಟಿ ಮಾಡಿದ್ದೀವಿ. 25 ಲಕ್ಷ ಪ್ರತಿ ವರ್ಷ ಆದಾಯ ಬರುತ್ತೆ ಹಾಲಿನ ಮಾರಾಟ ಕೇಂದ್ರ ಒಂದರಲ್ಲಿ. ಭೂಸ್ವಾಧೀನ ಆಗ್ತಿರೋ ಗ್ರಾಮಗಳಿಂದ ರೇಷ್ಮೆಯಿಂದ 35 ಕೋಟಿ ಆದಾಯ ಬರುತ್ತೆ. ಲಕ್ಷಾಂತರ ಹಸುಗಳಿವೆ. ಲೇಔಟ್ ರೋಡ್ ನಗರ ಮಾಡಿದರೆ ಮುಂದೆ ಹೇಗೆ ಹಾಗಾದರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲಿ. ಇದು ವಾಸ್ತವ. ಬಟ್ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರೋದೇ ಬೇರೆ. ಅಲ್ಲಿ 90% ರೈತರ ಒಪ್ಪಿಗೆ ಖಂಡಿತ ಇಲ್ಲ. ಅವರು ಉಸಿರುಗಟ್ಟಿಸಿ ಈ ರೀತಿ ಮಾತಾಡಿಸ್ತಿದ್ದಾರೆ ಅಂತೆಲ್ಲ BJP ಈಗ ಮುಗಿಬಿದ್ದಿರೋದು. ಮೋದಿ ಅಸ್ತ್ರ ಬಿಟ್ಟರು ಮೊನ್ನೆ ಡಿ ಕೆ. ಮೋದಿನೇ ಬೆನ್ನು ತಟ್ಟಿದ್ದಾರೆ. ಟೌನ್ಶಿಪ್ ಚೆನ್ನಾಗಿದೆ ಮಾಡು ಹೋಗು ಅಂತ ಬೆನ್ನು ತಟ್ಟು ಕಳಿಸಿದ್ರು ಅಂತ BJP ಅವರು ಬಾಯಿ ಮುಚ್ಚಿಸಿ JDS ಅವ್ರಿಗೆ ಕಸಿಬಿಸಿ ಆಗುವಂತೆ ಬ್ರಹ್ಮಾಸ್ತ್ರವನ್ನು ತೆಗೆದ್ರು ಡಿ ಕೆ ಮೋದಿ ಅವ್ರನ್ನ ಭೇಟಿಯಾಗಿ ಬಂದ ಮೇಲೆ. ಈಗ ಈ ಆಡಿಯೋ ಬ್ಲಾಸ್ಟು ಡಿ ಕೆಗೆ ಸಂಚಕಾರ ಕಾದಿದೆಯಾ? ಪಕ್ಷದ ಒಳಗಡೆಯಿಂದಾನೇ ಶುರುವಾಗೇ ಬಿಡ್ತಾ ಕಾರ್ಯಾಚರಣೆ. ಇದು ಒಂದು ಬಿಡದಿ ಟೌನ್ಶಿಪ್ ಅಂತ ಅನಿಸ್ಬಹುದು. ಬಟ್ ಡಿ ಕೆ ವಿರುದ್ಧ ಪಕ್ಷದ ಒಳಗಡೆ ಏನೋ ನಡೀತಿದೆ ಅನ್ನೋದರ ಸ್ಪಷ್ಟ ಸುಳಿವ ಇದು. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.